ಎಲ್ರಿಗೂ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ನಾನು 3 ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡು ಈ ಸಂಚಿಕೆಯಲ್ಲಿ ಬಂದಿದ್ದೀನಿ. ಮೊದಲನೇದಾಗಿ, ಜನವರಿ 24ನೇ ತಾರೀಕಿನಂದು ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಅನಾವರಣ ಮಾಡಿದರು. ಯಾಕಂದರೆ ಸುಮಾರು 100 ವರ್ಷಗಳ ಹಿಂದೆ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈಗ ಅದು 100 ವರ್ಷಗಳ ಬಳಿಕ ಶತಮಾನೋತ್ಸವವನ್ನು ಆಚರಿಸುವ ಸಲುವಾಗಿ ನಮ್ಮ ಸರ್ಕಾರದವರು ಬೆಳಗಾವಿಯ ವಿಕಾಸಸೌಧದ ಎದುರುಗಡೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಅನಾವರಣ ಮಾಡುವುದರ ಮೂಲಕ ಮಹಾತ್ಮ ಗಾಂಧೀಜಿಯವರನ್ನು ಮತ್ತೊಮ್ಮೆ ನಮ್ಮೆಲ್ಲರ ಮುಂದೆ ಅವರ ತತ್ವಗಳು, ಅವರ ಆಚರಣೆಗಳು ಆಚರಿಸುವಂತಹ ಒಂದು ಸುಸಂದರ್ಭ ನಮಗೆ ಒದಗಿದೆ. ಗಾಂಧೀಜಿಯವರ ಕನಸು ಏನೆಂದರೆ, ಸಮಾಜದಲ್ಲಿ ಎಲ್ಲ ವರ್ಗದವರನ್ನು, ಉಳ್ಳವರನ್ನು, ಬಲ್ಲಿದರನ್ನು ಮತ್ತು ಅತ್ಯಂತ ಕನಿಷ್ಠ ವ್ಯಕ್ತಿಯನ್ನು ಸಮಾನವಾಗಿ ಕಾಣುವಂತಹ ಮತ್ತು ಮಹಿಳೆಯರನ್ನು ಸಮಾನವಾಗಿ ಕಾಣುವ ಮನೋಭಾವವನ್ನು ಹೊಂದಿದಂತಹ ಗಾಂಧೀಜಿಯವರ ಕನಸನ್ನು ಮತ್ತೊಮ್ಮೆ ಮರು ನಿರ್ಮಾಣ ಮಾಡಬೇಕು. ಅಂದರೆ ವಿಭಜನಕಾರಿ ಮತ್ತು ಪ್ಯಾಸಿಸ್ಟ್ ಶಕ್ತಿಗಳಿಂದ ಭಾರತದ ಬಗ್ಗೆ ಗಾಂಧೀಜಿಯವರು ಏನು ಕನಸನ್ನು ಕಂಡಿದ್ರೋ ಅದನ್ನು ಮತ್ತೆ ಮರು ನಿರ್ಮಾಣ ಮಾಡುವ ಉದ್ದೇಶದಿಂದ ಅವರ ಪುತ್ಥಳಿಯನ್ನು ಅನಾವರಣಗೊಳಿಸಲಾಯಿತು. ಅದಕ್ಕೆ ತಕ್ಕ ಹಾಗೆ ಇನ್ನೇನು ನಾವು 26ನೇ ತಾರೀಕಿನಂದು ನಮ್ಮ ಒಂದು ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇವೆರಡರ ಒಂದು ಘಟನೆಗಳು ಹತ್ತಿರ ಇರೋದರಿಂದ ನಮ್ಮಲ್ಲಿ ಒಂದು ದೇಶಭಕ್ತಿ ಮತ್ತು ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಅನ್ನೋ ಒಂದು ಅಂಶ ನಾವು ನಮ್ಮಲ್ಲಿ ಅದು ಜಾಗೃತಗೊಳಿಸುವ ಪ್ರಯತ್ನದಲ್ಲಿ ನಾವೆಲ್ಲರೂ ಇರಬೇಕು ಅಂತ ಹೇಳ್ತಿದ್ದೀನಿ. ಹಾಗೆ ಕೂಡ ಇನ್ನೊಂದು, ಜನವರಿ 23 ನಾವು ವಿಶ್ವ ಕೈ ಬರಹ ದಿನ ಅಂತ ಆಚರಿಸ್ತೇವೆ. ಕೈ ಬರಹ ಅಂದರೆ ಬರವಣಿಗೆ. ಅದು ಬರವಣಿಗೆಯ ಒಂದು ಮಹತ್ವವನ್ನು ಕಂಡೇ ಈ ವಿಶ್ವ ಕೈ ಬರಹ ದಿನವನ್ನು ಆಚರಿಸಬೇಕು. ಅದರ ಮೂಲಕ ಬರವಣಿಗೆಯ ಮಹತ್ವವನ್ನು ಜಗತ್ತಿಗೆ ಸಾರಿ ಹೇಳಬೇಕು ಅನ್ನೋ ಒಂದು ಉದ್ದೇಶ ಕೂಡ ಇದಾಗಿದೆ. ಮತ್ತು ಕೈ ಬರಹವು ನರಮಂಡಲವನ್ನು ಬಲಪಡಿಸುತ್ತದೆ. ಯಾಕೆಂದರೆ ಹೊಸ ನರಕೋಶಗಳ ಬೆಳವಣಿಗೆಗೆ ಇದು ಪೂರಕವಾಗಿ ಇರುತ್ತೆ. ಆದ್ದರಿಂದ ಬರವಣಿಗೆ ಎಷ್ಟೊಂದು ನಮಗೆ ಉಪಯೋಗ ನೋಡಿ. ನಂತರ ಇದು ನಮ್ಮ ಜ್ಞಾಪಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, 10 ಸಲ ಓದೋದಕ್ಕಿಂತ 1 ಸಲ ಕುತ್ಕೊಂಡು ಬರೀ, ಅದು ನಿನಗೆ ಜ್ಞಾಪಕ ಇರುತ್ತೆ, ಎಂದೂ ನಿನಗದು ಮರ್ತು ಹೋಗಲ್ಲ. ಆದರೆ ಹಿಂದಿರುವ ಈ ವೈಜ್ಞಾನಿಕ ಕಾರಣ ನಮಗೆ ಗೊತ್ತಿಲ್ಲದಿದ್ದರೂ ಕೂಡ ನಮ್ಮ ಗುರುಗಳು, ನಮ್ಮ ಹಿರಿಯರು ಅದು ಹೇಳ್ತಾ ಇದ್ದರು, ನಾವು ಕೂಡ ಅದನ್ನು ಪರಿಪಾಲಿಸ್ತಾ ಇದ್ವಿ. ಮತ್ತೊಂದೇನೆಂದರೆ, ಇದು ಮೆದುಳನ್ನು ಚುರುಕುಗೊಳಿಸುತ್ತದೆ. ಕೈ ಬರಹ ಭಾಷೆ, ಚಲನೆ, ಜ್ಞಾಪಕ ಶಕ್ತಿ, ವಿಷಯ ಸಂಗ್ರಹಣ ಮಾಡುವಂತಹ ನರಗಳನ್ನು ಇದು ಚುರುಕುಗೊಳಿಸುತ್ತದೆ. ಆದ್ದರಿಂದ ಕೈ ಬರಹ ಒಂದು ಮೆದುಳಿನ ಸಂಪರ್ಕವನ್ನು ಸುಧಾರಿಸುತ್ತದೆ, ನರಮಂಡಲವನ್ನು ಬಲಪಡಿಸುತ್ತದೆ, ಮೆದುಳನ್ನು ಚುರುಕುಗೊಳಿಸುತ್ತದೆ ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಮೊಮ್ಮಕ್ಕಳು, ನಮ್ಮ ಮಕ್ಕಳು ಯಾರೇ ಆಗಲಿ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಅದನ್ನು ಬರವಣಿಗೆ ರೂಪದಲ್ಲಿ ಇಳಿಸಿದಾಗ ನಿಮಗೆ ಅದು ಶಾಶ್ವತವಾಗಿ ನಿಮ್ಮ ಮೆದುಳಿನಲ್ಲಿ, ನಿಮ್ಮ ತಲೆಯಲ್ಲಿ ಇರುತ್ತದೆ ಅಂತ ನಾವು ಪದೇ ಹೇಳ್ತಾ ಇದ್ದರೆ ಬಹುಶಃ ನಮ್ಮ ಮಕ್ಕಳು ಬರವಣಿಗೆಯನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾರೆ. ಬರವಣಿಗೆಯನ್ನು ಅಭ್ಯಾಸದಿಂದ ಅಕ್ಷರಗಳು ಮುದ್ದಾಗಿರುತ್ತೆ, ಒಂದೇ ಸಮ ಇರುತ್ತೆ, ಬೇಗ ಬರೆಯುವಂತಹ ಅಭ್ಯಾಸ ನಮ್ಮದಾಗುತ್ತೆ. ಹಾಗಾಗಿ ಪರೀಕ್ಷೆಯಲ್ಲಿ ಬಹುಶಃ ಈ ಬರವಣಿಗೆ ನಮಗೆ ಮತ್ತಷ್ಟು ನಾವೇನು ತಿಳ್ಕೊಂಡಿರ್ತೀವೋ ಅದನ್ನು ಬೇಗ ಬರೀಲಿಕ್ಕೆ ಸಹಾಯಕವಾಗುತ್ತದೆ. ಆದ್ದರಿಂದ ವಿಶ್ವ ಕೈ ಬರಹ ದಿನ ಆಗಿರ್ಬೋದು, ಅಥವಾ ಗಾಂಧೀಜಿಯವರ ಪುತ್ಥಳಿಯನ್ನು ಅನಾವರಣಗೊಳಿಸಿರಬಹುದು, ಅಥವಾ ಮುಂಬರುವಂತಹ ಗಣರಾಜ್ಯೋತ್ಸವ, ಇವೆಲ್ಲವೂ ಕೂಡ ನಮ್ಮ ಸಮಾಜದಲ್ಲಿ ನಮ್ಮ ಮುಂದೆ ನಡೆಯುವಂತಹ ಘಟನೆಗಳು. ಭಾರತವನ್ನು ಗುರುತಿಸೋದು ಭಾರತ ಮಾತೆ, ಭಾರತ ತಾಯಿ. ನಮ್ಮ ಭಾರತ ಅಂದ ತಕ್ಷಣ ಎಷ್ಟು ಸುಂದರವಾದ ನಾಡು, ಎಷ್ಟು ಸಿರಿ ಸಂಪತ್ತಿದೆ ಮತ್ತು ಎಷ್ಟು ನದಿಗಳು ಹರಿಯುತ್ತೆ. ಇಂತಹ ಭಾರತ ಮಾತೆಯನ್ನು ಹೊಗಳುವಂತಹ ಒಂದು ಸುಂದರವಾದ ಗೀತೆ. ಎಲ್ಲರಿಗೂ ಕೂಡ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಒಂದು ದೇಶಭಕ್ತಿ ಗೀತೆ. ಸುತ್ತೋಣ ಭಾರತವ ಸಖಿಯ ಬಾರಿ,
ಸುತ್ತೋಣ ಭಾರತವ ಸಖಿಯ ಬಾರೆ, ಸಕಲ ಸಿರಿಯ ನೆಲವನ್ನೆಲ್ಲ ನೋಡು ಬಾರೆ, ನನ್ನ ಜೋಡಿ ಬಾರೆ. ಸಕಲ ಸಿರಿಯ ನೆಲವನ್ನೆಲ್ಲ ನೋಡು ಬಾರೆ, ನನ್ನ ಜೋಡಿ ಬಾರೆ. ಸುತ್ತೋಣ ಭಾರತವ ಸಖಿಯ ಬಾರೆ, ಸಕಲ ಸಿರಿಯ ನೆಲವನ್ನೆಲ್ಲ ನೋಡು ಬಾರೆ, ನನ್ನ ಜೋಡಿ ಬಾರೆ. ಇಲ್ಲಿ ಹರಿತಾಳೆ ನಮ್ಮಮ್ಮ ಗಂಗಾ, ಇಲ್ಲಿ ಹರಿತಾಳೆ ಕಾವೇರಿ ತುಂಗಾ, ಇಲ್ಲಿ ಹರಿತಾಳೆ ನಮ್ಮಮ್ಮ ಗಂಗಾ, ಇಲ್ಲಿ ಹರಿತಾಳೆ ಕಾವೇರಿ ತುಂಗಾ. ಕಲ್ಲು ಮಣ್ಣಿನಲ್ಲಿ ಮುಳ್ಳು ಹಾಸಿನಲ್ಲಿ, ಕಲ್ಲು ಮಣ್ಣಿನಲ್ಲಿ ಮುಳ್ಳು ಹಾಸಿನಲ್ಲಿ, ಎಲ್ಲೆಲ್ಲೂ ಕಾಣುತ್ತಿದೆ ತಾಯಿ ರೂಪ, ನಮ್ಮ ತಾಯಿ ರೂಪ. ಎಲ್ಲೆಲ್ಲೂ ಕಾಣುತ್ತಿದೆ ತಾಯಿ ರೂಪ, ನಮ್ಮ ತಾಯಿ ರೂಪ. ಸುತ್ತೋಣ ಭಾರತವ ಸಖಿಯ ಬಾರೆ, ಸುತ್ತೋಣ ಭಾರತವ ಸಖಿಯ ಬಾರೆ, ಸಕಲ ಸಿರಿಯ ನೆಲವನ್ನೆಲ್ಲ ನೋಡು ಬಾರೆ, ನನ್ನ ಜೋಡಿ ಬಾರೆ. ರಾಮ ರಾವಣರ ಕಥೆಯನ್ನು ಕೇಳಿ, ಸುಖಿ ಸೊಬಗಿನ ಗೀತೆಯ ಹಾಡಿ. ರಾಮ ರಾವಣರ ಕಥೆಯನ್ನು ಕೇಳಿ, ಸುಖಿ ಸೊಬಗಿನ ಗೀತೆಯ ಹಾಡಿ. ಇಂಪು ಇಂಪಿನಲ್ಲಿ ನಾದ ನಾದದಲ್ಲಿ, ಇಂಪು ಇಂಪಿನಲ್ಲಿ ನಾದ ನಾದದಲ್ಲಿ, ಎಲ್ಲೆಲ್ಲೋ ಕಾಣುತ್ತಿದೆ ತಾಯಿ ರೂಪ, ನಮ್ಮ ತಾಯಿ ರೂಪ. ಎಲ್ಲೆಲ್ಲೋ ಕಾಣುತ್ತಿದೆ ತಾಯಿ ರೂಪ, ನಮ್ಮ ತಾಯಿ ರೂಪ. ಸುತ್ತೋಣ ಭಾರತವ ಸಖಿಯ ಬಾರೆ, ಸುತ್ತೋಣ ಭಾರತವ ಸಖಿಯ ಬಾರೆ, ಸಕಲ ಸಿರಿಯದೆಲ್ಲವನ್ನು ನೋಡುವಾರೆ, ನನ್ನ ಜೋಡಿ ಬಾರೆ. ಸಕಲ ಸಿರಿಯ ನೆಲವನ್ನೆಲ್ಲ ನೋಡುವಾರೆ, ನನ್ನ ಜೋಡಿ ಬಾರೆ. ವಂದನೆಗಳು.